11 ವರ್ಷಗಳಿಂದ ಈ ಒಂದು ಚಿತ್ರಕಲಾ ಪರಿಷತ್ನಲ್ಲಿ ನಡೆಯುತ್ತಿರುವಂತಹ ಚಿತ್ರಸಂತೆಗೆ ಸೆಲೆಕ್ಟ್ ಆಗಿ ಅವರ ಕಲೆಯನ್ನು ಬಿಂಬಿಸಿರುವಂತಹ ವಸುಧಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ, ಅವರ ಚಿತ್ರಕಲೆಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಮ್ಯಾಮ್ ನಮಸ್ತೆ. ಮ್ಯಾಮ್, ಚಿತ್ರಕಲೆ ಅನ್ನೋದು ನಮಗೆಲ್ಲ ಈ ಆರ್ಟಿಸ್ಟ್ಗಳಿಗೆ ಒಂದು ಹಬ್ಬ. ಇದು ಒಂದು ದಿವಸ ಬರಲಿ ಅಂತ ನಾವು ಕಾಯ್ತಾ ಇರ್ತೀವಿ. ಮಕ್ಕಳು ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಬೇಕಂದ್ರೆ ಖುಷಿ ಪಡ್ತಾರೋ ಹಾಗೆ ನಾವು ಈ ಚಿತ್ರಸಂತೆ ಬಂತು ಅಂದರೆ ನಮ್ಗೆ ಆರ್ಟಿಸ್ಟ್ಗಳಿಗೆ ಒಂದು ದೊಡ್ಡ ಹಬ್ಬ. ಸೊ ಹಾಗೆ ನಂದು ಇದು 11ನೇ ವರ್ಷ ಸೆಲೆಕ್ಷನ್ ಆಗಿರೋದು. ಗ್ರೂಪ್ ಶೋನು ಇತ್ತು ನಮ್ಮ ಇದ್ರ ಜೊತೆ, ಬಟ್ ಇಂಡಿವಿಜುವಲ್ ಆಗಿ ಅಟ್ಲೀಸ್ಟ್ 10 ಇಯರ್ಸ್ ನಂದು ಇದೆ. ಮ್ಯಾಮ್ ಹೇಳ್ತಾ ಹೋಗಿ, ನಿಮ್ಮ ಚಿತ್ರಕಲೆಗಳು ಅಲ್ಲಿ ನೋಡ್ತಾ ಇದ್ರೆ ನಮಗೇ ಖುಷಿ ಆಗ್ತಾ ಇದೆ. ಎಷ್ಟೆಲ್ಲ ಚಂದ ಚಿತ್ರಗಳನ್ನು ನೀವು ನಿಮ್ಮ ಕೈಯಾರೆ ಬಿಡಿಸಿರುವಂಥದ್ದು, ಆ ಹಾಳೆಗಳಿಗೆ ಜೀವ ತುಂಬಿರುವಂಥದ್ದು. ಹೇಳ್ತಾ ಹೋಗಿ ಮ್ಯಾಮ್. ನನ್ನ ಈ ಸ್ಟಾಲಲ್ಲಿ ಪ್ರತಿ ವರ್ಷ ನಾನು ಒಂದು ಮೇಜರ್ ಕಾನ್ಸೆಪ್ಟ್ಸ್ ಇಟ್ಕೋತೀನಿ. ನಂಗೆ ತುಂಬ ಇಂಟ್ರೆಸ್ಟ್ ಇರೋದಂದರೆ ಬರೋರಿಗೆ ಎಜುಕೇಟ್ ಮಾಡಬೇಕು ಆರ್ಟ್ ಬಗ್ಗೆ. ಎಲ್ಲ ಥರ ಆರ್ಟ್ ಫಾರ್ಮ್ಸು ನಾನಿಲ್ಲಿ ಪೇಂಟಿಂಗ್ಸು ಮಾಡ್ತೀನಿ. ಎಲ್ಲ ಮೀಡಿಯಾದು ಇರುತ್ತೆ, ಎಲ್ಲ ಥರ ಫಾರ್ಮ್ಸ್ ಕೂಡ ಇರುತ್ತೆ ನನ್ನ ಸ್ಟಾಲಲ್ಲಿ. ಸೊ ರೈಟ್ ಫ್ರಮ್ 100s ಇಂದ ಸ್ಟಾರ್ಟ್ ಆಗಿ ಯು ಕ್ಯಾನ್ ಗೋ ಟು 5 figures ಟಿಲ್ ಹೋಗ್ಬೋದು. ಸೊ ಇದು ಮೌಂಟ್ ಕೈಲಾಶ್ ಬಗ್ಗೆ ನಾನು ಹೈಲೈಟ್ ಮಾಡಿ ಹೇಳ್ತೀನಿ. ಇದೇನಂದರೆ ನನ್ನ ಮಾವ ವರ್ಲ್ಡ್ ಟೂರ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ನಾವೆಲ್ಲೆಲ್ಲಿ ಟ್ರಿಪ್ ಮಾಡ್ತೀವಿ, ಅದ್ರದ್ದು ಫೋಟೋಗ್ರಫಿ ಮಾಡಿ ಅದ್ರದ್ದು ವರ್ಕ್ ಮಾಡೋದೇ ನನ್ನ ಕೆಲಸ ಯೂಶ್ವಲಿ. ಸೊ ಅವರು ಮೌಂಟ್ ಕೈಲಾಶ್ಗೆಲ್ಲ ಹೋದಾಗ ಇದಿಷ್ಟು ಸೀರೀಸಲ್ಲಿ ಒಂದಷ್ಟು ಸೇಲ್ ಆಗಿದೆ, ಒಂದಷ್ಟು ಇದೆ. ಸೊ ಅದು ಮೌಂಟೇನ್ ರೇಂಜಸ್ ಅದೇನಿದೆ ಅದು. ಆಮೇಲೆ ಇಲ್ಲಿ ನೋಡಿ ಗಣಪತಿ ಅಷ್ಟೋತ್ರ, ಇಲ್ಲಿ ವಾಟರ್ ಕಲರ್ಸ್ದು ಮೌಂಟ್ ಕೈಲಾಶ್ ರೇಂಜಸ್. ಅವ್ರು ದಾರಿಲಿ ಹೋಗಬೇಕಾದ್ರೆ ಏನೇನು ಮಾಡಿತ್ತು ಅದೆಲ್ಲ ಅವ್ರ ಕಾರಲ್ಲಿ ಹೋಗಬೇಕಾದ್ರೆ ಇದು ಪಶುಪತಿನಾಥ್ ಟೆಂಪಲ್, ಇದು ಟಿಬೆಟ್ದು ಅವ್ರ ಕ್ಯಾಂಪಿಂದು, ಮತ್ತು ದಾರಿಲಿ ಹೋಗ್ತಾ ಇದ್ದಿದ್ದು. ಹಾಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರದ್ದು ನಾನು ಹೈಲೈಟ್ ಮಾಡ್ತೀನಿ. ಅದನ್ನು ವರ್ಕ್ ನಾನು ಏನು ಮಾಡಿದ್ದೆ, ಇದರಲ್ಲಿ 3 ವರ್ಕ್ ಮಿಕ್ಕಿದೆ ಇಷ್ಟು ವರ್ಷದಲ್ಲಿ, 3 ಅದು ಮಿಕ್ಕಿದ್ದು ಸೇಲ್ ಆಗಿದೆ. ಆ್ಯಂಡ್ ಇದು ಅಷ್ಟೋತ್ತರ ಗಣಪತಿ. ನನ್ನ ಹಸ್ಬೆಂಡ್ ಅವರ ಕಸಿನ್ ನನಗೆ ಒಂದಿನ ಹೇಳಿದ್ರು, ನಾನು ಈ ಥರ ಕನಸಲ್ಲಿ ಬಂದಿತ್ತು, ನನಗೂ ಅನ್ನಿಸ್ತು ಗಣಪತಿ ಅಷ್ಟೋತ್ತರದ ಶ್ಲೋಕಗಳನ್ನ ಎಲ್ಲೂ ಯಾರೂ ಇದುವರೆಗೂ ಮಾಡಿಲ್ಲ. ನಾನು ದೊಡ್ಡ ಆರ್ಟಿಸ್ಟ್ಗಳು ಡಾಕ್ಟರ್ BKS ನನ್ನ ಗುರು, ಅವ್ರನ್ನ ಕೂಡ ಕೇಳಿದೆ. ಸುರೇಶ್ ಮೂನ ಮತ್ತು ಹಿಸ್ಟೋರಿಯನ್ ಮತ್ತು ಇವರಾಗಿರೋರು ವಿದ್ವಾನ್ ಹೊಲವನಹಳ್ಳಿ ಪಾರ್ಥಸಾರಥಿ ಅವರು ಕೂಡ ಹೇಳಿದ್ರು. ಇದ್ರದ್ದು ಅರ್ಥಪೂರ್ಣವಾಗಿ ಏನೇನು ಕೊಟ್ಟಿದ್ರು ಎಲ್ಲ ನೋಡಿ. ಒಂದೊಂದು ಶ್ಲೋಕನೂ 108 ಶ್ಲೋಕನ ನಮ್ಮ ಸಮೃದ್ಧ ಸೌಹಾರ್ದ ಪ್ರತಿಷ್ಠಾನ ಅಂತ ಒಂದು ಇವಾಗ ನನ್ನ ಗ್ಯಾಲರಿ ಇದು 108 ಅಷ್ಟೋತ್ತರ ಪೇಂಟಿಂಗ್ ಮಾಡಿದಾಗ ಅದಕ್ಕೆ ಅಂತಲೇ ಒಂದು ವೇದಿಕೆ ಕಲ್ಪಿಸ್ಕೊಟ್ರು. ಮಾಡ್ತೀಯಾ ವಸುಧಾ ಅಂತ ಕೇಳಿದ್ರು. ಖಂಡಿತ ಮಾಡ್ತೀನಿ ಮಧು ಅಣ್ಣ ಅಂತ ಹೇಳಿ ಅವ್ರು ಹೇಳ್ದಂಗೆ 108 ಅಷ್ಟೋತ್ತರದ ಗ್ಯಾಲರಿ ಇವಾಗ ನಮ್ಮ ಶ್ರೀನಗರದ ಪ್ರತಿಷ್ಠಾನದಲ್ಲಿ ಇದೆ. ಸುಮಾರಷ್ಟು ಕಾರ್ಯಕ್ರಮಗಳಲ್ಲಿ ನಡೆಯುತ್ತೆ. ಈ ಪ್ರತಿಷ್ಠಾನದ ಪೇಂಟಿಂಗ್ಸ್ ಏನಿದೆ ಅದನ್ನು ಎಲ್ಲರೂ ಹೋಗಿ ವಿಸಿಟ್ ಮಾಡಬೇಕಂತ ಎಲ್ಲ ವಿಸಿಟರ್ಸ್ಗೂ ಕೇಳ್ಕೊತೀನಿ. ಯಾಕೆಂದರೆ ನಾನು ಕೇಳಿರೋ ರಿಸರ್ಚ್ ಪ್ರಕಾರ ದೊಡ್ಡ ಆರ್ಟಿಸ್ಟ್ಗಳು ಹೇಳಿದ್ದಾರೆ, ಎಲ್ಲೂ ಇಲ್ಲ. ನೀವು ನೋಡ್ಬೋದು ಗಣಪತಿಗಳು ಎಲ್ಲೆಲ್ಲೋ ಇರುತ್ತೆ, ಎಷ್ಟೋ ವಿಧವಾದಿರುತ್ತೆ, ಬಟ್ ಅರ್ಥಸಹಿತ ಅದನ್ನು ಒಂದು ಚಿತ್ರ ಬರೆಯೋದಂದರೆ ಅದು ಕಷ್ಟವಾದ ಕೆಲಸ. ಮಾಡ್ಬೋದು ಯಾರಾದರೂ, ಬಟ್ 108 ಎಲ್ಲೂ ಇಲ್ಲ. ಸೊ ಅದರದ್ದೊಂದು ಹೈಲೈಟ್ ಇಲ್ಲಿ. ಮತ್ತು ಈ ಪೇಂಟಿಂಗ್ ಏನಿದೆ ಯೂಶ್ವಲಿ ಆಯಿಲ್ ವರ್ಕ್, ನಂದು ವರ್ಕ್ ಆ್ಯಂಟಿ ಕಲೆಕ್ಟರ್ ಒಬ್ಬರು ಪ್ರೀವಿಯಸ್ ಇಯರ್ಲಿ ಇದ್ದಾಗ ಅವ್ರು ತೊಗೊಂಡು ಹೋದರು. ಆಯಿಲ್ನ ಪೇಪರ್ ಮೇಲೆ ಮಾಡಿದ್ದೀನಿ, ಆಯಿಲ್ ವರ್ಕ್ನ ಪೇಪರ್ ಮೇಲೆ ಮಾಡಿರೋದು. ಸೊ ಅವ್ರು ಆ್ಯಂಟಿ ಕಲೆಕ್ಟರ್ ತೊಗೊಂಡು ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಹಿ ವೆಂಟ್ ಥ್ರೂ ಆಲ್ ದ ಸ್ಟಾಲ್ಸ್ ಆಫ್ ಚಿತ್ರಸಂತೆ ಆ್ಯಂಡ್ ಈ ಗಾಟ್ ಟು ಪರ್ಚೇಸ್ ದಿಸ್. ಆ್ಯಂಡ್ ಅದೊಂದು ಹೇಳಬೇಕು, ಅದು ವಿಶ್ವೇಶ್ವರಯ್ಯ ಇನೋವೇಟಿವ್ ಫೆಸ್ಟಿವಲ್ 2015ಅಲ್ಲಿ ಸ್ಟ್ರೆಂತ್ ಆಫ್ ಇನ್ಫಿನಿಟಿ ಅಂತ ಅದು ಕಾನ್ಸೆಪ್ಟಲ್ಲಿ ನಾನು ಇನ್ನೋವೇಷನ್ ಆಗಿ ಏನಂದರೆ, ಕ್ರಸ್ಟ್ ಹ್ಯಾಂಡ್ಮೇಡ್ ಪೇಪರ್ ಮೇಲೆ ಯೂಶ್ವಲಿ ಯಾವ ಮೀಡಿಯಾನು ಪೇಂಟ್ ಮಾಡೋಕ್ಕಾಗಲ್ಲ, ಅದನ್ನು ಕ್ರಾಫ್ಟಿಗೆ ಯೂಸ್ ಮಾಡ್ತಾರೆ. ಸೊ ಐ ಹ್ಯಾವ್ ಪೇಂಟೆಡ್ ದ್ಯಾಟ್. ಆ್ಯಂಡ್ ಅಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅವರು ನನ್ನ ಸೆಲೆಕ್ಟ್ ಮಾಡಿದರು. ಓಕೆ, ಎಸ್.